ಇವತ್ತು ನೀಟ್ ಪರೀಕ್ಷೆಯಲ್ಲಿ ನಡೆದಂತಹ ಅವ್ಯವಹಾರ ಅಕ್ರಮ ಏನಿದೆ ಅದನ್ನ ವಿರೋಧಿಸಿ ಏನು ರಾಷ್ಟ್ರಾದ್ಯಂತ ವಿದ್ಯಾರ್ಥಿಗಳು ಹೋರಾಟವನ್ನ ಪ್ರಾರಂಭಿಸಿದ್ರು. ನಿಜಕ್ಕೂ ನಾವು ಇಲ್ಲಿ ನಮಗಾದಂತಹ ಅನ್ಯಾಯಕ್ಕೆ ನಮಗಾದಂತಹ ನೋವಿಗೆ ನ್ಯಾಯ ಕೇಳೋದು ಕೂಡ ಒಂದು ಪ್ರಜಾಪ್ರಭುತ್ವ ಇರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಇರುವಂತಹ ಒಂದು ರಾಷ್ಟ್ರದಲ್ಲಿ ಅದೇನೋ ಒಂದು ರೀತಿಯ ಅಪರಾಧ ಅನ್ನುವಂಥ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಅದನ್ನು ನೋಡ್ತಾ ಇದೆ. ತಾನು ಅಷ್ಟೆಲ್ಲ ಒಂದು ಅನ್ಯಾಯವನ್ನ ಅಷ್ಟೆಲ್ಲ ದೌರ್ಜನ್ಯವನ್ನ ಶೋಷಣೆಯನ್ನ ವಿದ್ಯಾರ್ಥಿಗಳ ಮೇಲೆ ಮಾಡಿದಾಗಲೂ ಕೂಡ ತನ್ನ ಬಂಡತನವನ್ನ ಅದು ಪ್ರದರ್ಶನ ಮಾಡ್ತಾ ಇದೆ. ತನ್ನ ತಪ್ಪನ್ನ ಕೇಂದ್ರ ಸರ್ಕಾರ ಇವತ್ತು ಒಪ್ಕೋತಾ ಇಲ್ಲ. ಅಂತ ಒಂದು ಧೋರಣೆಯನ್ನ ವಿರೋಧಿಸಿ ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ CJP ಪಾರ್ಟಿ ಹೋರಾಟವನ್ನು ಪ್ರಾರಂಭಿಸಿದೆ. ಆ ಹೋರಾಟವನ್ನು ಬೆಂಬಲಿಸಿ ಪರಿಸರವಾದಿಯಾಗಿರ್ತಕ್ಕಂಥ ಸೋನಂ ವಾಂಗ್ಚು ಅವರು ಅಲ್ಲಿ 23-24 ದಿವಸಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಅರೆ, ನೀವು ಮಾಡಿದಂತಹ ಅಯೋಗ್ಯ ಕೆಲಸ ಏನಿದೆ, ನೀವು ಮಾಡಿದಂತಹ ಒಂದು ನೀಚ ಕೆಲಸ ಏನಿದೆ, ಆ ನೀಚ ಕೆಲಸನ ಸರಿಪಡಿಸ್ಕೊಳ್ರಪ್ಪ. ನೀವು ದೇಶಭಕ್ತರ ಪಕ್ಷ ಅಂತ BJP ಪಕ್ಷವನ್ನ ಕರ್ತ್ಕೋತೀರಿ. ನೀವು ಈ ದೇಶವನ್ನ ಉಳಿಸೋದು ನಾವೇ ಅನ್ನುವಂತ ಮಾತನ್ನ ನೀವು ಇವತ್ತು ಹೇಳ್ತೀರಿ. ಹಂಗಿದ್ರೆ ನಿಮ್ಮ ಪಕ್ಷದಲ್ಲಿರುವಂತಹ ಒಬ್ಬ ಅಸಮರ್ಥ, ನೀಚ, ಭ್ರಷ್ಟ, ಅಯೋಗ್ಯ ಮಂತ್ರಿ ಯಾರಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವ, ಅವನನ್ನ ನೀವು ತೆಗೆದಾಕಿ ರಾಜೀನಾಮೆ ಪಡ್ಕೊಂಡು ಅವನ ಮನೆಗೆ ಕಳಿಸಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗುವಂಥದ್ದು ಒಂದು ನ್ಯಾಯ ಕಣ್ರಿ. ಅದು ಒಂದು ನ್ಯಾಯ, ಪ್ರಕೃತಿ ನ್ಯಾಯ. ಅದನ್ನ ಇವತ್ತು ಈ ಭಾರತ ದೇಶದ ಜನತೆ ಕೇಳ್ತಾ ಇರುವಂಥದ್ದು. ನೀವು ಮಾತ್ರ ಇಲ್ಲ, ಅವನು ನಮ್ಗೆ ಭ್ರಷ್ಟನೇ ಬೇಕು. ನಿಮ್ಮ ಪಕ್ಷದ ಬಗ್ಗೆ ಜನ ಯಾಕೆ ವಿಶ್ವಾಸ ಇಡಬೇಕು? ಕಳ್ಳರ್ನ, ಭ್ರಷ್ಟರ್ನ, ದುಷ್ಟರ್ನ, ನೀಚರ್ನ, ಅಯೋಗ್ಯರನ್ನ ನೀವು ಮಂತ್ರಿಮಂಡಲದಲ್ಲಿ ಇಟ್ಕೋತೀರಾ ಅಂತ ಅಂದ್ರೆ ನೀವು ಬೇಕಾದ್ರೆ ಇಟ್ಕೊಳ್ಳಿ. ನರೇಂದ್ರ ಮೋದಿ ಅವರೇ, ನೀವು ಬೇಕಾದ್ರೆ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನಿಮ್ಮ ತೊಳೆಯಕ್ಕೆ ಅಂತ ಸಚಿವರನ್ನ ಇಟ್ಕೊಳ್ಳಿ. ಆದ್ರೆ ನಾವು ಈ ದೇಶದ ಪ್ರಜೆಗಳು, ಈ ದೇಶದ ವಿದ್ಯಾರ್ಥಿಗಳು, ಈ ದೇಶದ ಯುವ ಜನತೆ, ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ತೀವಿ. ನಮ್ಮ ಯೋಗ್ಯತೆಗೆ ತಕ್ಕಂತ ಮಂತ್ರಿಗಳನ್ನ ನಮ್ಗೆ ಕೊಡಿ. ಈ ದೇಶದ ಘನತೆ ಗೌರವವನ್ನ ಎತ್ತಿ ಹಿಡಿಯುವಂತ ಮಂತ್ರಿಯನ್ನ ನೀವು ಮಾಡಿ ಅಂತ ಹೇಳಿ ದೇಶದ ಜನತೆ ಕೇಳ್ತಾ ಇದ್ದಾರೆ. ಅದು ತಪ್ಪಾ? ಆ ರೀತಿಯಾಗಿ ನ್ಯಾಯ ಕೇಳೋರ ಮೇಲೆ ನೀವು ಲಾಠಿ ಪ್ರಯೋಗ ಮಾಡ್ತೀರಿ, ಶೆಲ್ ಸಿಡಿಸ್ತೀರಿ, ಇಷ್ಟೆಲ್ಲ ದೌರ್ಜನ್ಯ ಮಾಡ್ತೀರಿ ಅಂತ ಅಂದ್ರೆ ಏನು ನೀವು ಕೇವಲವಾಗಿ ಕಾಣ್ತಾ ಇದ್ದೀರಾ ಈ ದೇಶದ ಯುವ ಜನತೆನ? ನರೇಂದ್ರ ಮೋದಿ ಅವರೇ, BJPಗರು ಅರ್ಥ ಮಾಡ್ಕೋಬೇಕು. ನೀವು ಇವತ್ತು ಕೈ ಹಾಕಿರುವಂಥದ್ದು ಯುವ ಜನತೆಯ ವಿಚಾರ, ದೇಶದ ವಿದ್ಯಾರ್ಥಿಗಳ ಭವಿಷ್ಯದ ವಿಚಾರ. ನೀವು ಇವತ್ತು ಇದಕ್ಕೆ ತಕ್ಕದಾದಂತಹ ಪರಿಣಾಮವನ್ನ ಎದುರಿಸಲೇಬೇಕಾಗುತ್ತೆ. ಅಂತಹ ಪರಿಣಾಮದ ಭಾಗವಾಗಿ ಇವತ್ತು ಕರ್ನಾಟಕ ಸೇರಿದಾಗೆ ಇಡೀ ದೇಶದಲ್ಲಿ ಪ್ರತಿಭಟನೆಗಳು ಶುರುವಾಗಿದ್ದಾವೆ. ಸುಳ್ಳುಗಳ ಮೇಲೆ ಸುಳ್ಳು ಹೇಳ್ಕೊಂಡು ಅಲ್ಲಿ ಯಾರೋ ಒಂದಷ್ಟು ಜನರು ಬಕೆಟ್ ಹಿಡಿಯುವಂಥವ್ರು, ನಿಮ್ಮ ಪಕ್ಷದವರು ನೀವು ಹೇಳುವಂತ ಎಲ್ಲ ಸುಳ್ಳು, ಎಲ್ಲ ಅನ್ಯಾಯ, ಎಲ್ಲ ಅಕ್ರಮಗಳನ್ನ ಬೆಂಬಲಿಸ್ತಾರೆ ಅಂತ ಅಂದ್ರೆ ಭಾರತ ಇವತ್ತು ಎದ್ದು ನಿಂತಿದೆ. ಭಾರತದ ಯುವ ಜನತೆ ಇವತ್ತು ನಿಮ್ಮ ಸುಳ್ಳನ್ನ ಭೇದಿಸುವಂತ ಶಕ್ತಿಯನ್ನ ಪಡ್ಕೊಂಡಿದೆ. ನಾವು ನಿಮ್ಮ ಸುಳ್ಳನ್ನು ನಂಬಲ್ಲ ಸ್ವಾಮಿ. ನಾವು ನಿಮ್ಮ ಪಕ್ಷದ ಗಂಜಿ ಗಿರಾಕಿಗಳಲ್ಲ. ನಿಮ್ಮ ಪಕ್ಷಕ್ಕೆ ಕೇವಲ ಎಷ್ಟೋ ಒಂದು 40-50% ಭಾರತೀಯರು ಓಟ್ ಹಾಕಿರ್ಬೋದು, ಮತದಾರರು. ಆದ್ರೆ ಇನ್ನ 50-60% ಮತದಾರರು ನಿಮ್ಮ ಯೋಗ್ಯತೆಯನ್ನ ಅಳಿತಾ ಇದ್ದಾರೆ. ಅದನ್ನ ಕಾಲಕ್ಕೆ ವಿರೋಧಿಸ್ತಾ ಬಂದಿದ್ದಾರೆ. ಇವತ್ತು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು, ಯುವ ಜನತೆ ಎಚ್ಚೆತ್ತುಕೊಂಡಿರುವಂತದ್ದು ಬಹಳ ಒಂದು ಒಳ್ಳೆಯ ವಿಚಾರ ಆಗಿದೆ. ಈ ವಿಚಾರವಾಗಿ ನಾವು ಸೋನಂ ವಾಂಗ್ಚುಕ್ ಅವರನ್ನ ಹೋರಾಟವನ್ನ ಏನಿದೆ, ಆ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಮಾಡ್ತಾ ಇರುವಂತ ಹೋರಾಟ ಏನಿದೆ, ಅದನ್ನ ಬೆಂಬಲಿಸಿ ನಾವು ಕೂಡ ಕರ್ನಾಟಕದಲ್ಲಿ ಬೇರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, KRS ಪಕ್ಷ, ಆಮ್ ಆದ್ಮಿ ಪಕ್ಷ, ಐಸಾ, ಜಿರಳೆ ಪಕ್ಷ, ಇವರೆಲ್ಲರೂ ಸೇರ್ಕೊಂಡು ನಾವು ಇಲ್ಲಿ ಕರ್ನಾಟಕದಲ್ಲಿ ಸೋನಂ ಬೆಂಬಲಿಸಿ ಕರ್ನಾಟಕ ಅನ್ನುವಂತ ಒಂದು ಹೋರಾಟವನ್ನ ಫ್ರೀಡಂ ಪಾರ್ಕ್ ನಲ್ಲಿ ಶುರು ಮಾಡಿದ್ವಿ. ಇವತ್ತಿಗೆ 3ನೇ ದಿವಸ. ನೀವು ನೋಡ್ತಾ ಇರ್ಬೋದು, ಪ್ರತಿ ದಿವಸ ಇಲ್ಲಿ 16,000 ಯುವ ಜನರು ಸ್ವಯಂ ಪ್ರೇರಿತರಾಗಿ ಬರ್ತಾ ಇದ್ದಾರೆ. ಯಾವುದೋ ಪಕ್ಷದ ಗಂಜಿ ಗಿರಾಕಿಗಳಲ್ಲ. ಅವರೆಲ್ಲರೂ ನಮ್ಮ ದೇಶದ ಭವಿಷ್ಯವನ್ನ ಕಾಪಾಡ್ಕೋಬೇಕು ಅನ್ನುವಂತ ಕಾಳಜಿಯನ್ನ ಇಟ್ಕೊಂಡು, ದೇಶ ಪ್ರೇಮವನ್ನ ಇಟ್ಕೊಂಡು ಬರ್ತಾ ಇರುವಂತದ್ದು. ಹಾಗಾಗಿ ಮೋದಿ ಅವರ ಕುರ್ಚಿ ಈಗ ಅಲ್ಲಾಡುತ್ತೆ ನೋಡಿ, ಈಗ ಅಲ್ಲಾಡುತ್ತೆ.